ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಮನೆಯ ತಿಂಡಿಯ ರೆಸಿಪಿ ಇದಾಗಿತ್ತು. ಅದೇ ಏನು ಅಂತಂದರೆ ಬನ್ಸಿ ರವೆ ಉಪ್ಪಿಟ್ಟು. ನಾನಿಲ್ಲಿ ಕಡಲೆ ಬೀಜ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಕಡಲೆಬೇಳೆನೂ ಕೂಡ ತೊಗೊಂಡಿದ್ದೀನಿ. ಇನ್ನು ನಾರ್ಮಲ್ ಆಗಿ ನಮ್ಮ ಈರುಳ್ಳಿ ಮತ್ತು ಟೊಮೊಟೊನೂ ಕೂಡ ಇರಲೇಬೇಕು, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಅಂತೂ ಮಸ್ಟ್ ಆ್ಯಂಡ್ ಶುಡ್. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲ, ಅದು ಹಾಕಲೇಬೇಕು ಅನ್ನೋದಕ್ಕೋಸ್ಕರ. ಪಕ್ಕದಲ್ಲೇ ಬಾಣಲಿನ ಕಾಯೋದಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದನ್ನು ತೆಗೆದು ಪಕ್ಕದಲ್ಲಿ ಇಟ್ಕೋಬೇಕು. ಅದೇ ಬಾಣಲಿಗೆ ಅದೇ ಎಣ್ಣೆಗೆ ಸಾಸಿವೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಸಿಡಿದ ಮೇಲೆ ನಾವೇನು ಮಾಡಬೇಕು, ಕಡಲೆಬೇಳೆನ ಮಿಕ್ಸ್ ಮಾಡ್ಕೋಬೇಕು. ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಬೇಕು ಅಂದರೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಈ ಟೈಮಲ್ಲಿ ಹಾಕೋಬೋದು, ನಾನು ಲಾಸ್ಟಲ್ಲಿ ಹಾಕೋತೀನಿ. ಸೊ ಹಾಗಾಗಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಸ್ವಲ್ಪ ಸಿಡಿತಾಯಿತು, ಸಿಡಿಯೋದು ಸ್ವಲ್ಪ ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ ಈರುಳ್ಳಿನೂ ಕೂಡ ತಂದು ಈ ಟೈಮಲ್ಲೇ ಹಾಕಿಬಿಟ್ಟೆ. ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡಬೇಕು ಅನ್ನೋದಕ್ಕೋಸ್ಕರ ನಿಧಾನಕ್ಕೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಳ್ಳೋ ಟೈಮಲ್ಲಿ ನನಗೆ ಫೀಲ್ ಆಗ್ತಿತ್ತು ಕಡಲೆಬೇಳೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅನ್ನೋದು ಫೀಲ್ ಆಗ್ತಾಯಿತ್ತು. ಯಾಕಂತಂದರೆ ಎಷ್ಟೋ ಸಲ ನಾನು ಫ್ರೈ ಮಾಡಬೇಕಾದ್ರೆ ಕಡಲೆಬೇಳೆ ಸೀದೋಗ್ಬಿಟ್ಟಿರುತ್ತೆ. ಈ ಸಲ ಸೀದೇ ಇರೋ ಥರ ಮಾಡ್ಕೊಂಡಿದ್ದೀನಿ. ಸೊ ಅದೇ ಟೈಮಲ್ಲಿ ನಾನು ಟೊಮೊಟೊನೂ ಕೂಡ ಹಾಕಿದೆ. ಟೊಮೊಟೊ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿಬಿಟ್ಟಿದ್ರು, ಹಾಗಾಗಿ ಟೊಮೊಟೊ ಸ್ವಲ್ಪ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಟೇಬಲ್ ಸಾಲ್ಟನ್ನು ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ ನಮ್ಗೆ ಮಸಾಲೆ ಬೇಕು ಅನ್ನೋದಕ್ಕೋಸ್ಕರ ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೊಳ್ಳಿ, ಬೇಡ ಅಂದರೆ ಬಿಡಿ. ಒಂದ್ಸಲ ಎಲ್ಲನೂ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದ್ಸಲ ನೋಡ್ಕೋಬೇಕು ಎಲ್ಲ ಫ್ರೈ ಆಗಿದೆಯಾ ಅಂತ. ನನಗೇನು ಟೊಮೊಟೊ ಈರುಳ್ಳಿ ನಾನು ಸ್ವಲ್ಪ ಬೇಯಬೇಕು ಅನ್ನಿಸ್ತಿತ್ತು. ಅದಕ್ಕೆ ಈ ಟೈಮಲ್ಲಿ ನಾನು ಏನು ಮಾಡಿದೆ, 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರನ್ನು ತಗೊಂಡು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಏನು ಮಾಡೋಣ, 2-3 ನಿಮಿಷ ರವೆ ಉರಿಯೋ ಅಷ್ಟರಲ್ಲಿ ಇದೇನಾಗಬೇಕು, ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಇದನ್ನು ಸೈಡಿಗೆ ಬಿಟ್ಬಿಟ್ಟು ನಾವೇನು ಮಾಡೋಣ, ನೆಕ್ಸ್ಟು ರವೆನ ಉರಿಯೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ನೀರನ್ನ ಕಾಯಿಸ್ಕೊಂಡಿದ್ವಲ್ಲ, ಅದೇ ಪಾತ್ರೆನೇ ಹಾಕಿ ವೇಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಅದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವೀಗ ಬನ್ಸಿ ರವೆಯನ್ನು ನೀಟಾಗಿ ತೊಗೊಂಬಂದ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಡೋಣ. ಇದ್ರೊಳಗಡೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಏನು ಮಾಡೋಣ, ಇದನ್ನು 2-3 ನಿಮಿಷ ನಾವು ಫ್ರೈ ಮಾಡಿಟ್ಟಂಥ ಮಸಾಲೆದು ನೀರೇನಿದೆ ಅದು ಕುದಿಯೋವರೆಗೂ ನಾವೇನು ಮಾಡೋಣ, ಇದನ್ನು ಪಕ್ಕದಲ್ಲೇ ಹುರ್ಕೊಳ್ಳೋಣ. ಇದರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಉಪ್ಪಿಟ್ಟು ಕೂಡ ಬೇಗನೆ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ ಮತ್ತು ಸಾಫ್ಟಾಗಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನೋಡ್ತಾ ಇದ್ದೀರಲ್ಲ, ಪಕ್ಕದಲ್ಲೇ ಅದು ಕುದೀತಾ ಇದೆ, ಪಕ್ಕದಲ್ಲೇ ನಾನು ಹುರ್ಕೋತಾ ಇದ್ದೀನಿ. 2 ಬಿಸಿ ಇದ್ದಾಗ ಏನಾಗುತ್ತೆ, ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂದರೆ ಬೇಡ. ಇದು ನಾನು ಮಾಡೋ ತಿಂಡಿ ರೆಸಿಪಿ ಇದಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಹುರಿದಾದ್ಮೇಲೆ ನಾನು ಇದನ್ನು ಡೈರೆಕ್ಟಾಗಿ ಇದ್ರೊಳಗಡೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ವೀಡಿಯೋ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಮೇಲಿಂದ ಹಾಕ್ತಾಯಿದ್ದೀನಿ. ನೀವು ಮೇಲಿಂದ ಹಾಕೋದಕ್ಕೆ ಹೋಗ್ಬಿಡಿ, ಸೈಡಿಂದ ಹಾಕಿ. ನಾನು ಈ ರೀತಿ ಫೈನಲಾಗಿ ಎಲ್ಲನೂ ಒಂದು ಸ್ವಲ್ಪನೂ ಬಿಡ್ದಿದ್ದಂಗೆ ರವೆನೆಲ್ಲ ಇದ್ರೊಳಗಡೆ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕುದಿಯುವಾಗ ಬೇಯುವಾಗ ಏನಾಗುತ್ತೆ, ನಮಗೆ ಆರುತ್ತೆ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ನಂಗೆ ಫೀಲ್ ಆಯಿತು, ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು, ಸಾಫ್ಟಾಗಿ ಬಂದಿದೆ ಅಂತ ನಂಗೆ ಗೊತ್ತಾಯಿತು. ನೋಡ್ತಾ ಇದ್ದೀರಲ್ಲ ನೀವು, ಮೈಸೂರು ಪಾಕಲ್ಲಿ ಪಾಕ ತೆಗೆದಾದ್ಮೇಲೆ ನಾವು ಫೀಲ್ ಮಾಡ್ತೀವಲ್ಲ ನೋಡಿ, ಆ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಾಯಿತ್ತು, ಫೀಲ್ ಅಂತೂ ಮಸ್ತಾಗಿತ್ತು. ಸೊ ಅದೇ ಟೈಮಲ್ಲಿ ನಾನು ಏನು ಮಾಡಿದೆ, ಕಡಲೆ ಬೀಜನ ಹುರಿದಿಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಈ ಟೈಮಲ್ಲಿ ಹಾಕ್ಕೊಂಡೆ. ನೀವು ಒಗ್ಗರಣೆಲ್ಲೂ ಹಾಕ್ಕೋಬೋದು, ಬೇಡ ಅಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಟೈಮಲ್ಲಿ ಹಾಕೋಬೇಕು. ನಾನು ಈ ಟೈಮಲ್ಲಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು 2 ನಿಮಿಷ ತೆಗೆದ ಅಂದರೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಇದು ಇವತ್ತಿನ ನಮ್ಮ ಮನೆಯ ಬ್ರೇಕ್ಫಾಸ್ಟ್ ತಿಂಡಿ ರೆಸಿಪಿ ಆಗಿತ್ತು. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ತಿನ್ಬೋದು, ಅದೇ ರೀತಿ ನಾನು ಮಾಡಿರ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು